ಇತ್ತೀಚೆಗೆ ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬೀಳ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲೂ ಸಹ ಮಳೆ ಬಿದ್ದಿದ್ದರಿಂದ ಎಲ್ಲ ಕೃಷಿ ಹೊಂಡಗಳು ತುಂಬಿದ್ದಾವೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಫೆನ್ಸಿಂಗು ಅದು ಇದು ಯಾವುದೇ ಇಲ್ಲ. ಹಾಗಿದ್ದರಿಂದ ನಿನ್ನೆ ತಾನೇ ದೊಡ್ಡಬಳ್ಳಾಪುರ ಗ್ರಾಮೀಣ ಠಾಣಾ ಸರಹದ್ದಿನಲ್ಲಿ ಕೃಷಿ ಹೊಂಡದಲ್ಲಿ 2 ಮಕ್ಕಳು 4 ವರ್ಷ ಮತ್ತು 7 ವರ್ಷದ 2 ಮಕ್ಕಳು ಆಟ ಆಡಲು ಬಿದ್ದು ಮೃತಪಟ್ಟಿರ್ತಾರೆ. ಇದು ತುಂಬ ವಿಷಾದನೀಯ ಸಂಗತಿ. ಹಾಗಾಗಿ ಕೃಷಿ ಹೊಂಡದ ಎಲ್ಲ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಫೆನ್ಸಿಂಗ್ ಹಾಕೊಂಡು ಅದನ್ನು ಭದ್ರಪಡಿಸ್ಕೊಳ್ಳಿ. ಇಲ್ಲಾಂದರೆ ಸಂಬಂಧಪಟ್ಟ ಕೃಷಿ ಹೊಂಡದ ಮಾಲೀಕರ ಜವಾಬ್ದಾರರಾಗ್ತಾರೆ. ಮತ್ತು ಬೀಟ್ ಕಾನ್ಸ್ಟೇಬಲ್ಗೆ ಮತ್ತು ಠಾಣಾಧಿಕಾರಿಗಳಿಗೆ ಸೂಚನೆ ನೀಡಿದೆ, ತಮ್ಮ ತಮ್ಮ ಸರಹದ್ದಿನಲ್ಲಿರುವ ಎಷ್ಟು ಕೃಷಿ ಹೊಂಡಗಳಿದೆ ಅದರ ಬಗ್ಗೆ ಮಾಹಿತಿ ತಗೊಳ್ಬೇಕು ಮತ್ತು ಸಂಬಂಧಪಟ್ಟ ಕೃಷಿ ಹೊಂಡದ ಮಾಲೀಕರಿಗೆ ಫೆನ್ಸಿಂಗ್ ಹಾಕ್ಕೊಂಡು ಯಾವುದೇ ದನಕರುಗಳಾಗಲಿ ಮಕ್ಕಳಾಗಲಿ ವಯಸ್ಸಾದ ವಯೋವೃದ್ಧರಾಗಲಿ ಹೋಗದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕಂತೇಳಿ ದೊಡ್ಡಬಳ್ಳಾಪುರ ಉಪವಿಭಾಗದ ಪರವಾಗಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು.